ಶರಣ್ರಿಯಪ್ಪ ಎಲ್ಲರೂ ಚಲೋ ಇದ್ರಿ ಅಂತ ಭಾವಿಸ್ತೇನೆ ರೀ. ಏನಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದು ನಮ್ಮಮ್ಮ ಹಾಲು ಅಂಬ್ಲಿ ಮಾಡಿಟ್ಟಿತ್ರಿ. ಯಾಕಪ್ಪ ಅಂತಂದ್ರೆ ಇವತ್ತು ಜೋಕುಮಾರ್ ಹುಟ್ಟಿದ ದಿನ ರೀ. ನಮ್ಮ ಉತ್ತರ ಕರ್ನಾಟಕದಾಗ ಇದೊಂದು ಹಬ್ಬ ಆಚರಿಸ್ತಾರೆ ನೋಡ್ರಿ. ಏನಪ್ಪ ಅಂತಂದ್ರೆ ಈ ಹಬ್ಬ ಬರೋದು ಗಣಪತಿ ವಿಸರ್ಜನೆ ಆಗಿ ಮೇಲೆ. ಮಳೆ ಇವನ ಜೋಕುಮಾರ್ ತಂದಾನಂತೇಳಿ ಮಳೆ ಬೇರೆ ಹೊಡೆದಿರ್ತೈತೆ ರೀ. ಅದು ಬೇರೆ ಇದನ್ನು ಪುರಾಣದಾಗ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಜೋಕುಮಾರ ಮಳೆ ತಂದಾನಂತ ಹೇಳ್ತಾರೆ ರೀ. ಅದಕ್ಕೋಸ್ಕರ ಇದನ್ನು ಹೊಲಕ್ಕೆ ಉಗ್ಗಕ್ಕಂತ ಹೇಳಿ ಹೊಂಟ ನೋಡ್ರಿ. ಈಗ ಉಗ್ಗಕ್ಕೆ ಸ್ಟಾರ್ಟ್ ಮಾಡಿರಿ. ಉಗ್ಗಿ ಅಲ್ಲೇ ಒಂದು 3-4 ಗಂಟೆ ಹರ್ಕೊಂಡು ಅಡಿಕೆ ಗಂಟೆ ಹರ್ಕೊಂಡು ಸೀದಾ ಹೊಳಿ ಕಡೆ ಹೊಂಟ್ರಿ. ಇದು ನೋಡ್ರಿ, ಇದು ನಮ್ಮ ಊರು ತುಂಗಭದ್ರಾ ನದಿ ರೀ. ನಮ್ಮ ಊರಾಗ ಹರಿತೈತೆ ರೀ ಇದು ತುಂಗಭದ್ರಾ ನದಿ. ಇಲ್ಲೇ ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಂಡು ನೀರು ಹಿಡ್ಕೊಂಡು ಸೀದಾ ಬಂದ್ರಿ. ಅಲ್ಲೇ ದೇವಸ್ಥಾನ ಇತ್ತು ರೀ. ದೇವಸ್ಥಾನಕ್ಕೆ ಇಟ್ಟು ಅಲ್ಲೇ ಒಂದು ಸ್ವಲ್ಪ ಕೈ ಮುಗಿದು ಸೀದಾ ಕರಿಗಲ್ಲಿ ಬಂದ್ರಿ. ಕರಿಗಲ್ಲಿನಾಗ ಅಲ ಎಸಕಂದು ಜನ ಇಟ್ಟಿದ್ರಿ. ನಾನು ಇಟ್ಟು ಸ್ವಲ್ಪ ನೀರು ಚುಮಿಸಿ ಸೀದಾ ಮನೆ ಕಡೆ ಬಂದ್ರಿ. ಮನೆ ಬಂದು ಬಾಗಿಲಿನಾಗ ಇಟ್ಟು ಬಾಗಿಲು ಒಂದು ಸ್ವಲ್ಪ ಕೈ ಮುಗಿದು ಕೈ ಮುಗಿದು ಸೀದಾ ದೇವ್ರ ಕೋಣೆ ಬಂದ್ರಿ. ದೇವ್ರ ಕೋಣೆ ಇಟ್ಟು ನೀರನ್ನ ಅಲ್ಲೇ ಇಟ್ಟು ಕೈ ಮುಗಿದ್ರಿ. ಬೆಳಗ್ಗೆ ಎದ್ದು ನಮ್ಮಮ್ಮ ಪೂಜೆ ಮಾಡಿ ರೆಡಿ ಮಾಡಿ ಇಟ್ಟಿತ್ರಿ ಅಲ್ಲ ದೇವ್ರ ಕೋಣೆನ.